ನಮಸ್ಕಾರ ಸ್ನೇಹಿತರೆ, ನಮ್ಮ ಆಸ್ಟ್ರವಾಣಿ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು 13 ಮಾರ್ಚ್ 2026. ಎಲ್ಲ 12 ರಾಶಿಗಳ ದಿನ ಭವಿಷ್ಯ. ಹಣಕಾಸು, ಕೆಲಸ, ವ್ಯಾಪಾರ, ಕುಟುಂಬ, ಆರೋಗ್ಯ ಮತ್ತು ಶುಭ ಸಂಖ್ಯೆ, ಬಣ್ಣದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಮೇಷರಾಶಿ. ಇಂದು ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು. ಹೊಸ ಆದಾಯ ಮಾರ್ಗಗಳು ಕಂಡುಬರಬಹುದು. ಕೆಲಸ, ವ್ಯಾಪಾರದಲ್ಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗಲಿದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ ಸಾಧ್ಯತೆ. ಕುಟುಂಬದ ವಿಷಯದಲ್ಲಿ ಕುಟುಂಬದ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶ. ಆರೋಗ್ಯದ ವಿಷಯದಲ್ಲಿ ಸಣ್ಣ ದಣಿವು ಕಾಣಬಹುದು. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ಪರಿಹಾರ: ಹನುಮಾನ್ ದೇವರಿಗೆ ಬೆಲ್ಲ ಅಥವಾ ಬಾಳೆಹಣ್ಣನ್ನು ಅರ್ಪಿಸಿ. ವೃಷಭ ರಾಶಿ. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಅನವಶ್ಯಕ ಖರ್ಚು ತಪ್ಪಿಸಿ. ಕೆಲಸ ಮತ್ತು ವ್ಯಾಪಾರ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ವ್ಯಾಪಾರದಲ್ಲಿ ನಿಧಾನವಾದ ಲಾಭ. ಕುಟುಂಬದವರ ಸಲಹೆ ಉಪಯುಕ್ತವಾಗಲಿದೆ. ಆರೋಗ್ಯ: ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಂದ ಜಾಗ್ರತೆ. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 6. ಪರಿಹಾರ: ಲಕ್ಷ್ಮೀ ದೇವಿಯ ನಾಮಸ್ಮರಣೆ ಮಾಡಿ. ಮಿಥುನ ರಾಶಿ. ಹಣಕಾಸಿನಲ್ಲಿ ಉತ್ತಮ ಲಾಭದ ಸೂಚನೆ ಇದೆ. ಹಳೆಯ ಹಣ ವಾಪಸ್ ಸಿಗಬಹುದು. ಕೆಲಸ, ವ್ಯಾಪಾರ, ಹೊಸ ಪ್ರಾಜೆಕ್ಟ್ ಅಥವಾ ಅವಕಾಶಗಳು ಬರಬಹುದು. ಕುಟುಂಬದಲ್ಲಿ ಸಣ್ಣ ಸಂತೋಷದ ಕಾರ್ಯಕ್ರಮ ಸಾಧ್ಯತೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ಶುಭ ಬಣ್ಣ ಹಳದಿ. ಶುಭ ಸಂಖ್ಯೆ 5. ಪರಿಹಾರ: ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ. ಕಟಕ ರಾಶಿ. ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಕೆಲಸ, ವ್ಯಾಪಾರ. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರಬಹುದು. ಶಾಂತವಾಗಿ ನಿರ್ಧಾರ ಮಾಡಿ. ಕುಟುಂಬದವರ ಜೊತೆ ಸೌಹಾರ್ದ ಹೆಚ್ಚಾಗಲಿದೆ. ಆರೋಗ್ಯ: ತಲೆನೋವು ಅಥವಾ ಒತ್ತಡದಿಂದ ಜಾಗ್ರತೆ. ಶುಭ ಬಣ್ಣ ಬಿಳಿ. ಶುಭ ಸಂಖ್ಯೆ 2. ಪರಿಹಾರ: ಶಿವನಿಗೆ ನೀರಿನ ಅಭಿಷೇಕ ಮಾಡಿ. ಸಿಂಹರಾಶಿ. ಹಣಕಾಸಿನಲ್ಲಿ ಉತ್ತಮ ದಿನ. ಹೊಸ ಲಾಭದ ಸೂಚನೆ. ಕೆಲಸ, ವ್ಯಾಪಾರ. ಕೆಲಸದಲ್ಲಿ ಪ್ರಗತಿ ಮತ್ತು ಪ್ರಶಂಸೆ ಸಿಗಬಹುದು. ಕುಟುಂಬದ ಜೊತೆ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತೀರಾ. ಆರೋಗ್ಯ ಉತ್ತಮವಾಗಿರುತ್ತೆ. ಶುಭ ಬಣ್ಣ ಕಿತ್ತಳೆ. ಶುಭ ಸಂಖ್ಯೆ 1. ಪರಿಹಾರ: ಸೂರ್ಯನಿಗೆ ಬೆಳಗ್ಗೆ ನೀರು ಅರ್ಪಿಸಿ. ಕನ್ಯಾ ರಾಶಿ. ಹಣದ ವಿಚಾರದಲ್ಲಿ ಸ್ಥಿರತೆ ಕಾಣಬಹುದು. ಕೆಲಸ, ವ್ಯಾಪಾರ. ಹೊಸ ಕೆಲಸ ಅಥವಾ ಯೋಜನೆ ಪ್ರಾರಂಭಿಸಲು ಉತ್ತಮ ಸಮಯ. ಕುಟುಂಬದಲ್ಲಿ ಸಹಕಾರ ಹೆಚ್ಚಾಗುತ್ತದೆ. ಆರೋಗ್ಯ: ಸಣ್ಣ ಜ್ವರ ಅಥವಾ ದಣಿವು ಸಾಧ್ಯತೆ. ಶುಭ ಬಣ್ಣ ನೀಲಿ. ಶುಭ ಸಂಖ್ಯೆ 7. ಪರಿಹಾರ: ವಿಷ್ಣುವಿನ ನಾಮಸ್ಮರಣೆ ಮಾಡಿ. ತುಲಾ ರಾಶಿ. ಹಣದ ಹರಿವು ಸರಾಗವಾಗಿರುತ್ತದೆ. ಕೆಲಸ, ವ್ಯಾಪಾರ. ಕೆಲಸದಲ್ಲಿ ಹೊಸ ಸಂಪರ್ಕಗಳು ಲಾಭ ತರುತ್ತವೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ. ಆರೋಗ್ಯದಲ್ಲಿ ಚೇತರಿಕೆ. ಶುಭ ಬಣ್ಣ ಗುಲಾಬಿ. ಶುಭ ಸಂಖ್ಯೆ 6. ಪರಿಹಾರ: ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚಿ. ವೃಶ್ಚಿಕ ರಾಶಿ. ಹಣದ ವಿಚಾರದಲ್ಲಿ ಒಳ್ಳೆಯ ಫಲ. ಹಳೆಯ ಸಾಲ ತೀರಿಸುವ ಅವಕಾಶ. ಕೆಲಸ, ವ್ಯಾಪಾರದಲ್ಲಿ ಹೊಸ ಒಪ್ಪಂದ ಸಾಧ್ಯತೆ. ಕುಟುಂಬದವರ ಜೊತೆ ಸಹಕಾರ ಸಿಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 8. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ. ಧನುರಾಶಿ. ಹಣಕಾಸಿನಲ್ಲಿ ಉತ್ತಮ ಲಾಭ. ಕೆಲಸ, ವ್ಯಾಪಾರ. ಕೆಲಸದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳು. ಕುಟುಂಬದ ಜೊತೆ ಪ್ರಯಾಣ ಸಾಧ್ಯತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಶುಭ ಬಣ್ಣ ಹಳದಿ. ಶುಭ ಸಂಖ್ಯೆ 3. ಪರಿಹಾರ: ಗುರುದೇವರಿಗೆ ನಮಸ್ಕಾರ ಮಾಡಿ. ಮಕರ ರಾಶಿ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಕೆಲಸ, ವ್ಯಾಪಾರ. ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಾಯ ಸಿಗುತ್ತದೆ. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಸಾಧ್ಯತೆ. ಆರೋಗ್ಯ: ಬೆನ್ನುನೋವು ಅಥವಾ ದಣಿವು ಸಾಧ್ಯತೆ. ಶುಭ ಬಣ್ಣ ಕಪ್ಪು. ಶುಭ ಸಂಖ್ಯೆ 8. ಪರಿಹಾರ: ಶನಿದೇವರಿಗೆ ಎಣ್ಣೆ ದೀಪ ಹಚ್ಚೆ. ಕುಂಭರಾಶಿ. ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು. ಕೆಲಸ, ವ್ಯಾಪಾರ. ಹೊಸ ಆಲೋಚನೆಗಳು ಯಶಸ್ಸು ತರುತ್ತವೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಆರೋಗ್ಯ ಉತ್ತಮವಾಗಿರುತ್ತೆ. ಶುಭ ಬಣ್ಣ ನೀಲಿ. ಶುಭ ಸಂಖ್ಯೆ 4. ಪರಿಹಾರ: ಶಿವನಿಗೆ ಬಿಲ್ವ ಪತ್ರ ಅರ್ಪಿಸಿ.
ಮೀನರಾಶಿ, ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳು. ಕೆಲಸ, ವ್ಯಾಪಾರ, ಕೆಲಸದಲ್ಲಿ ಪ್ರಗತಿ ಮತ್ತು ಗೌರವ. ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ಆರೋಗ್ಯ ಉತ್ತಮವಾಗಿರುತ್ತದೆ. ಶುಭ ಬಣ್ಣ ಬಿಳಿ, ಶುಭ ಸಂಖ್ಯೆ 3. ಪರಿಹಾರ ವಿಷ್ಣು ದೇವರ ಆರಾಧನೆಯನ್ನು ಮಾಡಿ. ಸ್ನೇಹಿತರೆ, ನಿಮ್ಮ ರಾಶಿಯ ಫಲ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಪ್ರತಿದಿನದ ರಾಶಿ ಭವಿಷ್ಯ ನೋಡಲು ನಮ್ಮ ಆಸ್ಟ್ರೋವಾಣಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.